ನಮಸ್ತೆ ಸ್ನೇಹಿತರೆ, ನೋಡಿ ನಾವು ಆಫೀಸ್ ಕೆಲಸ ಮಾಡ್ತೀವಲ್ಲ, ಇಲ್ಲಿ ಕೆಲಸ ಮಾಡೋ ಸೆಕ್ಯೂರಿಟಿ ಗಾರ್ಡ್ಗಳು ಅಂತಾರೆ ದೇವರಿದ್ದಂಗೆ. ಸರ್ ನಮಸ್ತೆ, ಥ್ಯಾಂಕ್ ಯು, ನಿಮ್ಮಿಂದಲೇ ನಮಗೆಲ್ಲ ಸೆಕ್ಯೂರಿಟಿ ಇರೋದು. ನೋಡಿ ಈ ಥರ ಸೆಕ್ಯೂರಿಟಿ ಗಾರ್ಡ್ಗಳಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಡೈಲಿ, ಏಕೆಂದರೆ ಅವರಿಂದಲೇ ನಮಗೆಲ್ಲ ಒಳ್ಳೇದಾಯ್ತಾ ಇರೋದು. ಇವ್ರಿಗೆ ನಾನು ರೆಸ್ಪೆಕ್ಟ್ ಕೊಡ್ತೀನಿ ಸಖತ್ತಾಗಿ. ಆದರೆ ನಮ್ಮ ಅಣ್ಣ ತಮ್ಮದಿರವರಲ್ಲ, ಅವರಂಥ ಹಿತಶತ್ರುಗಳು ಯಾರೂ ಇಲ್ಲ. ಬೆಳಿಗ್ಗೆ ನಮ್ಮ ತಾಯಿ ಫೋನ್ ಮಾಡಿದ್ರು ಹೊತ್ಕೊಂಡು, ಯಾರೋ ಊರಲ್ಲಿ ನನಗೆ ಮೆಂಟ್ಲಾಗ್ಬಿಟ್ಟವನೆ, ತಲೆಕೆಟ್ಟೋಗೈತೆ, ಕೆಲಸ ಬಿಟ್ಬಿಟ್ಟವನೆ ಅಂತ ಇದ್ರಂತೆ. ನೋಡಿ ನಾನು ಆಫೀಸ್ಗೆ ಹೋಯ್ತವನಿ ಆಯಿತಾ. ಇಂಥ ಆಫೀಸಲ್ಲಿ ಕೆಲಸ ಮಾಡೋಕ್ಕೂ ಪುಣ್ಯ ಬೇಕು. ಆ ಊರಲ್ಲಿ, ನಮ್ಮೂರಲ್ಲಿ ಓದ್ಬಿಟ್ಟು ಕೆಲಸ ಇಲ್ಲದೇ ನಿರುದ್ಯೋಗಿ ಮುಂಡೆವು ನಮ್ಮ ಬಗ್ಗೆ ಮಾತಾಡೋಕ್ಕೆ ಯೋಗ್ಯತೆ ಇದೆಯಾ ಅವ್ರಿಗೆ? ನಮ್ಮ ಬಾವ ಒಬ್ರು ಅವರೇ, ರಾಜೇಶ್ ಅಂದ್ಬಿಟ್ಟು, ಅವರು ಮಿಲ್ಟ್ರಿ ಆಫೀಸರು, ಭಾರತ ಸೇನೆಯಲ್ಲಿ ಕೆಲಸ ಮಾಡಿ ದೇಶ ಸೇವೆ ಮಾಡಿ ಇವತ್ತು ವಾಪಸ್ ಬಂದು ಮೈಸೂರಲ್ಲಿ ಅವರೇ ದೇವರಂಥ ಮನುಷ್ಯ ಕಣ್ರಿ ಅವರು. ಅವರೆಲ್ಲ ನಮ್ಮ ಜೊತೆ ಇವತ್ತಿಗೂ ಅಷ್ಟೇ ಪ್ರೀತಿ ವಿಶ್ವಾಸದಿಂದ ಚೆನ್ನಾಗವ್ರೆ ಆಯಿತಾ. ಅಂಥವ್ರು ಇರೋ ಊರಲ್ಲಿ ನಮ್ಮ ಬಗ್ಗೆ, ನಮ್ಮ ಅಮ್ಮಂಗೆ ಎಲ್ಲರಿಗೂ ಕೆಟ್ಟದ್ದು ಮಾಡ್ತಾರಂತೆ. ಜಮೀನು ಹತ್ರ ಎಲ್ಲ ತೊಂದರೆ ಕೊಡ್ತಾರಂತೆ ನೋಡಿ ಆಯಿತಾ. ನಮ್ಮ ರಾಜೇಶ್ ಬಾವ ಎಂಥ ಗ್ರೇಟ್ ಮನುಷ್ಯ ಗೊತ್ತಾ, ದೇಶಕ್ಕೋಸ್ಕರ ಸೇವೆ ಮಾಡಿ ಬಂದಿರೋರು ಅವರು. ಇವತ್ತಿಗೂ ಅವರು ನಮ್ಮ ಜೊತೆ, ನನ್ನ ತಮ್ಮನ ಜೊತೆ ಚೆನ್ನಾಗೇ ಮಾತಾಡ್ತಾರೆ ಅವರು ಆಯಿತಾ. ಆ ಥರ ಮನುಷ್ಯ, ನಿಯತ್ತಿನ ಮನುಷ್ಯ ಸಿಗೋದು ಅಪರೂಪ. ಅಂಥವ್ರ ಹತ್ರ ಅಡ್ಜಸ್ಟ್ ಮಾಡಿಕೊಂಡು ಚೆನ್ನಾಗಿ ಬದುಕಬೇಕು ಮನುಷ್ಯ. ಸುಮ್ಮನೆ ದೂರ ಬಡ್ದು ಅವ್ರನ್ನ, ಅಂಥ ಮನುಷ್ಯರುಗಳು ಯಾರೂ ಸಿಕ್ಕಲ್ಲ.